ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟ್ ಫೋಟೋಸ್ ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮ್ಗೆ ನೇರವಾಗಿ ಕರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರು ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟ್ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡ್ಬೇಕು. ವೋಟ್ ಇಲ್ಲದೆ ಇದ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡ್ಬೇಕು. ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಿಂದೆನೆ ತೀರ್ಮಾನ ಮಾಡಿದ್ವಿ 3 ತಿಂಗಳಿಂದ. ಆ ಪ್ರೊಸೀಜರ್ ನಡೀತಾ ಇದೆ. ಸೊ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತಗೊಂಡ್ರು, ಮಧ್ಯಪ್ರದೇಶ ತಗೊಂಡ್ರು, ತಮಿಳುನಾಡವ್ರು ತಗೊಂಡ್ರು, ಆಂಧ್ರ ಪ್ರದೇಶ ತಗೊಂಡ್ರು, ಬೇರೆ ಬೇರೆ ಯಾವ ರಾಜ್ಯ ಎಲೆಕ್ಷನ್ ಹೋಯ್ತು ಅವರೆಲ್ಲ ನಮ್ ಗ್ಯಾರಂಟಿನೇ ತೆಗೆದುಕೊಂಡ್ರು. ಯಾಕೆಂದ್ರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯ್ತು, ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತು. ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಸಲ್ಲ. ಬಟ್ ಯಾರು ಕರೆಕ್ಟ್ ಆಗಿದ್ದಾರೆ ಅವ್ರು ತಲುಪಬೇಕು, ಅವ್ರು ಉಪಯೋಗಿಸ್ಕೊಳ್ಬೇಕು. ಕೆಲವರು ಏನ್ ಮಾಡ್ತಾ ಇದಾರೆ, ಇದನ್ನ ಈ ಪೋಂಜಿ ಸ್ಕೀಮ್ಗೆ ದುಡ್ಡು ಹೋಗ್ತಾ ಇದೆ, ಮಿಸ್ಯೂಸ್ ಆಗ್ತದೆ. ನಾವು ಬದುಕಲಿ ಅಂತ ಕೊಟ್ಟಿದೀವಿ. ಯಾವ ಸಾಲ ಕೊಟ್ಬಿಟ್ಟು ಅವನು 2%, 36% ಬಡ್ಡಿ ಕೊಡ್ತೀನಿ, 40% ಬಡ್ಡಿ ಕೊಡ್ತೀನಿ ಅಂತ ಪ್ರತಿ ತಿಂಗಳು ಕಟ್ಕೊತಾರೆ. ಈಗ ಪರಿಣಾಮ ನೋಡುದಲ್ಲ ನೀವೆಲ್ಲ ದಾವಣಗೆರೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿ ಯಾರ್ಯಾರಿಂತ ಸ್ಕೀಮ್ಗಳಿದೆ, ಆ ವಿನ್ ಅಂತ ಬಂತು, IMA ಬಂತು, ಅವೆಲ್ಲ ಬಂತಲ್ಲ, ಅವೆಲ್ಲ ಕಡಿವಾಣ ಅಂತೂ ಹಾಕ್ಬೇಕು. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂತ ಪಂಚ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀನಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗ್ಬೇಕು, ಮನೆ ಬೆಳಗ್ಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ. ಯಾವ ಪ್ರಾಬ್ಲಮ್ ನಿಲ್ಸಿದಿಲ್ಲ. ಪಾಪ ಅಪೋಸಿಟ್ ಪಾರ್ಟಿ ಮಾತಾಡ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.